ಯಾಕೆ ಒಂದು ಕಡೆ ರಾಜು ಕಾಗೆ ನೀವು ಓಟ್ ಕೊಟ್ಟಿಲ್ಲ ಅಂತಂದರೆ ಕರೆಂಟ್ ತೆಗಿಸ್ತೀನಿ ಅಂತ ಧಮಕಿ ಆಗ್ತಾ ಇದ್ರೆ, ಪಶ್ಚಿಮ ಬಂಗಾಳದಲ್ಲಿ TMC ನಾಯಕ ಒಬ್ಬ ಕೂಡ ಇದೇ ಥರದ ಹೇಳಿಕೆ, ಇದು ಬೇರೆ ರೀತಿ ಹೇಳಿಕೆ, ಯಾವುದೇ ಹಿಂದೂಗಳು ಓಟ್ ಆಗಬಾರ್ದು, ಎಲ್ಲ ಟೂರ್ ಹೋಗಬೇಕು ಅಂತ ಹೇಳಿದ್ದಾರೆ. ಎಲ್ಲ ಟೂರ್ ಹೋಗ್ಬೇಕಂತೆ. ದೇಶದಲ್ಲಿ ಧಮಕಿ ರಾಜಕಾರಣ ಜೋರಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಂತೂ ಧಮಕಿ ಪಾಲಿಟಿಕ್ಸ್ ಮಿತಿ ಮೀರಿದೆ. TMC ಶಾಸಕ ಗೌತಮ್ ಚೌಧರಿ ಹೌರಾ ಜನತೆಗೆ ನೇರ ಧಮಕಿ ಹಾಕಿದ್ದಾರೆ. ಹಿಂದೂಗಳು ಯಾವುದೇ ಕಾರಣಕ್ಕೂ ಮತ ಹಾಕಬಾರದು, ಚುನಾವಣೆ ದಿನ ರಜಾ ದಿನ ಅಂದ್ಕೊಂಡು ಟೂರ್ ಹೊಡೆಯಿರಿ ಅಂತ ಹೇಳಿದ್ದಾರೆ. ಏನಿದು ಧಮಕಿ, ಬನ್ನಿ ನೋಡೋಣ. ಇದು TMC ಯಾರು ಶಾಸಕ ಗೌತಮ್ ಚೌಧರಿ, ಹಿಂದಿ ಭಾಷಿಕ ಮತದಾರರಿಗೆ TMC ಶಾಸಕನ ಧಮಕಿ. ಏನದು? BJPಗೆ ಓಟ್ ಹಾಕಬಾರದು ಅಂತೇಳಿ ಗೌತಮ್ ಚೌಧರಿ ಧಮಕಿ ಹಾಕಿದ್ದಾರೆ ಹಿಂದಿ ಭಾಷಿಕರಿಗೆ ವೆಸ್ಟ್ ಬೆಂಗಾಲ್ನಲ್ಲಿ. ಮೇ 20ರಂದು ರಜೆ ಸಿಕ್ಕಿದೆ ಅಂತ ಮನೆಯಲ್ಲೇ ಇದ್ಬಿಡಿ, ಮೇ 20 ರಜೆ ಇದೆ, ಮನೆಯಲ್ಲೇ ಇದ್ಬಿಡಿ, ಎಲ್ಲಾದರೂ ಸುತ್ತೋಕೆ ಹೋಗಿ, ಆದರೆ ಓಟ್ ಮಾತ್ರ ಹಾಕಬೇಡಿ ಅಂತೇಳಿ ಒಬ್ಬ ಶಾಸಕ ಹೇಳ್ತಾನೆ. ಓಟ್ ಹಾಕಬೇಡಿ ಅಂತ ಶಾಸಕ. ಇದನ್ನು ಫಸ್ಟ್ ಸಸ್ಪೆಂಡ್ ಮಾಡಬೇಕು. ನೀವು ಓಟ್ ಹಾಕೋಕೆ ಹೋದರೆ ಸರಿ ಇರೋದಿಲ್ಲ, ಆವಾಜ್ ಬೇರೆ. ಯಾರೀ ಇಂಥ ಹುಳುಗಳೆಲ್ಲ? ಓಟ್ ಹಾಕಿದರೆ ಜೂನ್ 4ರಿಂದ ನೀರು ವಿದ್ಯುತ್ ಕಟ್ಟಂತೆ. ಯಾಕೆ ನಿಮ್ಮದೇನು ಕಟ್ ಮಾಡೋಕ್ಕಾಗಲ್ವ? ಈಗ ನೀರು ವಿದ್ಯುತ್ ಕಟ್ಟು ಜನರಿಗೆ ಕಟ್ ಮಾಡೋಕ್ಕೆ ಯಾರು? ಚೌಧರಿ. ಇದು ಇನ್ನೊಂದು ರಾಜು ಕಾಗೆ, ಇದು ಪಶ್ಚಿಮ ಬಂಗಾಳದ ರಾಜು ಕಾಗೆ. ನಿಮ್ಮ ಬಿಲ್ಡಿಂಗಿನ ವಿದ್ಯುತ್ ನೀರಿನ ಸಂಪರ್ಕ ಕಟ್. ಹೌದು, ನೀವು ನೀರು ಕಟ್ ಮಾಡಿ, ಜನಗಳು ನಿಮ್ಮದು ಬೇರೆ ಕಟ್ ಮಾಡ್ತಾರೆ. ನೇರ ಧಮಕಿ ಹಾಕಿರೋ TMC ಶಾಸಕ ಗೌತಮ್ ಸಭೆಯಲ್ಲಿ 100ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಇಂಥವರ ವಿರುದ್ಧ 4 ಪೆಟ್ಟು ಬೀಳಬೇಕು ನೋಡ್ರಿ, ಜನಗಳು ಹೊಡಿಬೇಕು. ಇದು ಈ ಥರ ಹೇಳೋ ತಪ್ಪು. ನೀವು ಧಮಕಿ ಹಾಕೋದಂದರೆ ಯಾರು ಹಾಕ್ಬೇಡಿ, ಸರಿ ಇರಲ್ಲ, ಯಾರು ನೀನು ಹೇಳೋಕ್ಕೆ? ಆ್ಯಂಡ್ ಈ ನಡುವೆ ಇನ್ನೊಂದು ಕಾಮಿಡಿ ನೋಡಿ, ಅದೇ TMCಯಲ್ಲಿ ಅಧೀರ್ ರಂಜನ್ ಚೌಧರಿ ನಿಮ್ಗೆ ಗೊತ್ತಿದೆ, ವಿಪಕ್ಷ ನಾಯಕರು ಲೋಕಸಭೆಯಲ್ಲಿ. ಅವ್ರು ಯಾರಿಗೆ ಓಟ್ ಕೇಳಬೇಕು? ಕಾಂಗ್ರೆಸ್ಗೆ ಓಟ್ ಕೇಳಬೇಕು. ಇವ್ರು ಯಾರು ಕೇಳ್ತಾ ಇದ್ದಾರೆ? BJPಗೆ ಓಟ್ ಕೇಳ್ತಾ ಇದ್ದಾರೆ. ಏನ್ರಿ ಇವರಿಗೆ ಮಾನ ಮರ್ಯಾದೆ ಇದೆಯಾ? TMC ಕೊಡಬೇಡಿ, BJPಗಾದರೂ ಕೊಡಿ. ಇವರು ವಿಪಕ್ಷ ನಾಯಕ ಅಂತ. ಅಯ್ಯೋ, ಕಾಂಗ್ರೆಸ್ನ ಪರಿಸ್ಥಿತಿಯೇ. ಕಾಂಗ್ರೆಸ್ ನಾಯಕರು ಎಂದಾದರೂ BJP ಪರ ಪ್ರಚಾರ ಮಾಡೋದನ್ನು ಕಂಡಿದ್ದೀರಾ, ಕೇಳಿದ್ದೀರಾ? ಅದರಲ್ಲೂ ರಾಷ್ಟ್ರಮಟ್ಟದ ಕೈ ನಾಯಕರು BJP ಪರ ಪ್ರಚಾರ ಮಾಡೋದನ್ನು ಕಂಡಿರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಲೋಕಸಭೆ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ BJPಗೆ ಮತ ಕೇಳಿದ್ದಾರೆ. ಎಸ್, ಒಂದು ವೇಳೆ BJPಗೆ ಬೇಕಿದ್ದರೂ ಓಟ್ ಹಾಕಿ, ಆದರೆ TMCಗೆ ಓಟ್ ಹಾಕಬೇಡಿ ಅಂತೇಳಿ ಹೇಳಿದ್ದಾರೆ. ಇದು ಶೆಟ್ರೆ ಏನು ಹೆಂಗೆ ಹೇಳ್ತೀರಿ ಅಂತಂದರೆ ಕೇಳಿಸ್ಕೊಳ್ಳಿ ಅಧೀರ್ ರಂಜನ್ ಚೌಧರಿ ಹೇಳಿರೋದನ್ನು. তৃণমূলকে ভোট দেওয়া মানে তার থেকে ভালো বিজেপিকে ভোট দিতে না। তৃণমূলকে ভোট দেওয়া মানে তার থেকে অনেক ভালো বিজেপিকে ভোট দিতে না। তৃণমূলকে ভোট দেওয়া মানে তার থেকে ভালো বিজেপিকে ভোট দিতে না। তৃণমূলকে ভোট দেওয়া মানে তার থেকে অনেক ভালো বিজেপিকে ভোট দিতে না। তৃণমূলকে ভোট দেওয়া মানে তার থেকে ভালো বিজেপিকে ভোট দিতে না। তৃণমূলকে ভোট দেওয়া মানে তার থেকে অনেক ভালো বিজেপিকে ভোট দিতে না। তৃণমূলকে ভোট ಇನ್ನೊಂದು ಭಾಳ ಅಚ್ಚರಿ ವಿಚಾರ ಹೇಳ್ತೀನಿ. ರಾತ್ರಿ ನಾವು ದುಡ್ಡು ಹಂಚಿದ್ರಂತೆ, ಹಣ ಹಂಚಿದ್ರಂತೆ, ಹೆಂಡ ಹಂಚಿದ್ರಂತೆ, ಬೆಳ್ಳಿ ದೀಪ ಕೊಟ್ಟಿದ್ರಂತೆ, ಮೂಗುತಿ ಕೊಟ್ಟರಂತೆ, 500 ರೂಪಾಯಿ ಕೊಟ್ಟರಂತೆ, ಅಯ್ಯೋ ಅಷ್ಟು ಕೋಟಿ ಪತ್ತೆ ಹಚ್ಚಿದ್ರಂತೆ, ಆಮಿಷ ಒಡ್ಡಿದ್ರಂತೆ, ಇದೆಲ್ಲ ಮಾತಾಡ್ತೀವಲ್ವಾ? ಇದು ಮತದಾರರು ಅಥವಾ ಮತ ಹಾಕಿಸ್ಕೊಳ್ಳೋರು ಮಾಡಿದರೆ ತಪ್ಪು. ಈಗ ಚುನಾವಣಾ ಆಯೋಗ ಇದಕ್ಕೆ ಮುಂದಾಗಿದೆ. ಮಜಾ ಕೇಳಿ, ಚುನಾವಣಾ ಆಯೋಗಕ್ಕೆ ಒಂದು ಟೆನ್ಷನ್ ಆಗಿದೆ ಅಂತಂದರೆ ವೋಟ್ ಪರ್ಸೆಂಟೇಜ್ ಭಾಳ ಕಡಿಮೆ ಆಗ್ತಾ ಇದೆ ಅಂತೇಳಿ ಅವ್ರೇನು ಮಾಡ್ತಾಯಿದ್ದಾರೆ, ಈಗ ಉಂಗುರ, ಫ್ರಿಜ್ಜು, ಆಮೇಲೆ TV ಕೂಡ ಕೊಡ್ತಾ ಇದ್ದಾರಂತೆ. ಉಂಗುರ, ಫ್ರಿಜ್ಜು, TV. ದೇಶದಲ್ಲಿ ಮತದಾನ ಕಡಿಮೆ ಆಗ್ತಿದೆ, ಜನರನ್ನು ಹೇಗಪ್ಪ ಹೊರ ಕರೆತರೋದು ಅಂತ ಚುನಾವಣಾ ಆಯೋಗ ತಲೆಬಿಸಿ ಮಾಡಿಕೊಂಡಿದೆ. ಅದರಿಂದ ಚುನಾವಣಾ ಆಯೋಗ ವೋಟ್ ಹಾಕೋರಿಗೆ ಇನಾಮ ಕೊಡಲು ಮುಂದಾಗಿದೆ. ಈ ಪಟ್ಟಿಯಲ್ಲಿ ಉಂಗುರ, TV, ಫ್ರಿಡ್ಜ್ ಕೂಡ ಇದೆಯಂತೆ. ಭಾಳ ಮಜಾ ಇದೆ. ಇದು ನಾಳೆ ನಮ್ಮ ಬೂತ್ಗೂ ಬರ್ಬೋದು, ಹೇಳ್ತೀನಿ ಏನು ಅಂತ. ಓಕೆ ನೋಡಿ, ವೋಟ್ ಕೊಡಿ, ಗಿಫ್ಟ್ ಪಡಿ. ಕನ್ನಡದಲ್ಲಿ ಒಂದು ಪಿಕ್ಚರ್ ಬಂದಿತ್ತು, 90 ಕೊಡಿ ಪಲ್ಟಿ ಹೊಡಿ ಅಂತೇಳಿ. ಹಂಗಲ್ಲ ಇದು ವೋಟ್ ಕೊಡಿ, ಗಿಫ್ಟ್ ಪಡಿ. ಏನದು? ಕಡಿಮೆ ಮತದಾನದಿಂದ ಆಯೋಗಕ್ಕೆ ಟೆನ್ಷನ್ ಶುರುವಾಗಿದೆ. ಮತದಾನ ಹೆಚ್ಚಿಸಲು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಏನು ರಾಜಕಾರಣಿಗಳಿಗೆ ಕೊಡೋದು, ನಾವೇ ಕೊಡೋಣ ಅಂತ. ಹೆಂಗೆ? ಮತ ಹಾಕಿದರೆ ವಜ್ರದ ಉಂಗುರ ಇನಾಮು, ಡೈಮಂಡ್ ರಿಂಗ್. ಹೆಂಗೆ? ಲಕ್ಕಿ ಡ್ರಾ ಮೂಲಕ ಕೊಡ್ತಾರಂತೆ. ಅಂದರೆ ಮತದಾನ ದಿನ ಲಕ್ಕಿ ಡ್ರಾ ಮಾಡ್ತಾರೆ. ಮತದಾನ ದಿನ ನೀವು ಮತ ಹಾಕೋಕೆ ಹೋಗ್ತಿರಲ್ಲ ಮತಗಟ್ಟೆ, ಅಲ್ಲಿ ಒಂದು ಮತಗಟ್ಟೆಗೆ ಲಕ್ಕಿ ಡ್ರಾ ಇಡ್ತಾರಂತೆ ಒಂದು ಪಕ್ಕದಲ್ಲಿ. ಹೌದಾ, ನೀವು ಓಟ್ ಹಾಕಿ ಆಯಿತಾ, ಈ ನಂಬರ್ ಇಲ್ಲಿ ಹಾಕಿ, ಏನೋ ಒಂದು ಮಾಡ್ತಾರೆ. ಆವಾಗ ಲಕ್ಕಿ ಡ್ರಾ ತೆಗಿತಾರೆ. ಬೆಳಗ್ಗೆ 10 ಗಂಟೆಗೆ ಒಂದು ಲಕ್ಕಿ ಡ್ರಾ, ಮಧ್ಯಾಹ್ನ 3 ಗಂಟೆಗೆ ಒಂದು ಲಕ್ಕಿ ಡ್ರಾ, ಸಂಜೆ 6 ಗಂಟೆಗೆ ಲಕ್ಕಿ ಡ್ರಾ. ಗೊತ್ತಾಯ್ತಾ? ನೀವು ಹೋಗ್ತೀರಿ ಓಟ್ ಹಾಕಲಿಕ್ಕೆ, ಓಟ್ ಹಾಕಿದವ್ರಿಗೆ ಮಾತ್ರ ಇದು. ಓಟ್ ಹಾಕಿದಾಗ ಅಲ್ಲಿ ಏನೋ ಇರ್ಬೋದು, VVPAT ಮತ್ತೊಂದು ಏನೋ ಇರ್ಬೋದು, ನಂಬರ್ ಹಾಕಿ ಮತ್ತೇನೋ ಮಾಡ್ಬೋದು ಪ್ಲ್ಯಾನ್.
ಅಲ್ಲೊಂದು ಲಕ್ಕಿ ಡ್ರಾ 10 ಗಂಟೆಗೆ ತೆಗೆಯೋದು. ಯಾರು ಬಂತು ನಂಬರ್ 1 ವಜ್ರದ ಉಂಗುರ, ಯಾರು ಬಂತು ನಂಬರ್ 2 ಫ್ರಿಜ್ಜು, ಯಾರು ಬಂತು ನಂಬರ್ 3 ಟಿ ವಿ, ಈ ಥರ. ಹಾಗಂತ 10 ಗಂಟೆಗೊಂದು, ಮಧ್ಯಾಹ್ನ 3 ಗಂಟೆಗೊಂದು, ಸಂಜೆ 6 ಗಂಟೆ 3 ಲಕ್ಕಿ ಡ್ರಾ ಮಾಡ್ತಾರೆ. ಎಲ್ಲಿ ಮಾಡಿರೋದು ಇದು? ಭೋಪಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಲಕ್ಕಿ ಡ್ರಾವನ್ನು ಆಯೋಜನೆ ಮಾಡಲಾಗಿದೆ. ಮತದಾರರಿಗೆ ವಜ್ರದ ಉಂಗುರ, ಫ್ರಿಜ್, ಟಿ ವಿ ಗಿಫ್ಟ್ ಕೊಟ್ಟಿದ್ದಾರೆ. ಮತ ಹಾಕಿ ಶಾಯಿ ಹಾಕಿಸಿಕೊಂಡವರು ಲಕ್ಕಿ ಡ್ರಾಗೆ ಅರ್ಹರು. ಆ ಲಕ್ಕಿ ಡ್ರಾಗೆ ಅವ್ರು ಬರಬೇಕು ಅಂದರೆ ಅವರು ಶಾಯಿ ಹಾಕಿರ್ಬೇಕು ಕೈಗೆ. ಭೋಪಾಲ್ನಲ್ಲಿ 3ನೇ ಹಂತದಲ್ಲಿ 7ನೇ ತಾರೀಕಿಗೆ ಮತದಾನ ಇದೆ. 3ನೇ ಹಂತದ ಮತದಾನ 7ನೇ ತಾರೀಕಿಗಿದೆ, ಅಂದರೆ ನಮ್ಮ 2ನೇ ಹಂತದ ಜೊತೆಗೆ. ಮಧ್ಯಪ್ರದೇಶದಲ್ಲಿ 2 ಹಂತದಲ್ಲಿ 8ರಷ್ಟು ಕುಸಿತ ಮತ ಪ್ರಮಾಣ. 8 ನೋಡಿ, ನಮ್ಮಲ್ಲಿ ಏನಾಯಿತು ಮೊನ್ನೆ 1% ಜಾಸ್ತಿ ಆಯಿತು, ಆರಂಭದಲ್ಲಿ ಕುಸಿತ ಅಂತ. 8% ಕಡಿಮೆ ಆಗಿದೆ ಅಂತೆ ವೋಟಿಂಗ್. ಚುನಾವಣಾ ಆಯೋಗ ತಲೆ ಕೆಟ್ಟುಬಿಟ್ಟು ಲಕ್ಕಿ ಡ್ರಾ ಮಾಡಿದ್ದಾರೆ. ಈ ಆಫರ್ ಕೇವಲ ಭೂಪಾಲ್ಗೆ ಮಾತ್ರ ಸೀಮಿತ. ಬಹುಶಃ ಇದನ್ನು ಎಲ್ಲ ಕಡೆ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಲಕ್ಕಿ ಡ್ರಾ ಮಾಡಬೇಕು, ವೋಟ್ ಹಾಕಿದವ್ರಿಗೆ ಒಂದು ಚೀಟಿ ಕೊಡಬೇಕು, VVPAT ಥರ, ಅದರಲ್ಲಿ ನಿಮ್ಮ ಅಡ್ರೆಸ್ ನಂಬರ್ ಎಲ್ಲ ಇರಬೇಕು, ಅದನ್ನೆಲ್ಲ ಹಾಕಬೇಕು, ಲಕ್ಕಿ ಡ್ರಾ ತೆಗೆಯೋದು. ಖಂಡಿತ ಸ್ವಲ್ಪ ಜಾಸ್ತಿ ಆಗ್ತಾರೆ ಜನ. ಬನ್ನಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.